ಶ್ರೀ ಗುರುಭ್ಯೋ ನಮಃ ಓಂ ಅಗಸ್ತ್ಯಾರಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಎರಡನೇ ODI ಮ್ಯಾಚ್ ಇದೆ, ಇಂಗ್ಲೆಂಡ್ ವರ್ಸಸ್ ಇಂಡಿಯಾ. ನಡೀತಿರೋದು ಒರಿಸ್ಸಾದಲ್ಲಿ. ಮಿಥುನ ರಾಶಿ ಆರುದ್ರ ನಕ್ಷತ್ರ. ಇವತ್ತು ಭಾನುವಾರ. ಯೋಗ ಬಂದು ವಿಷ್ಕಂಭ ನಾಮ ಯೋಗ. ಇವತ್ತಿನ ಮ್ಯಾಚಲ್ಲಿ ಯಾವ ಪ್ಲೇಯರ್ಸ್ ಚೆನ್ನಾಗಿ ಆಡ್ತಾರೆ ಅಂತ ನೋಡೋಣ. ಬೆನ್ ಡಕೆಟ್ ಇವತ್ತು ಚೆನ್ನಾಗಿ ಆಡ್ತಾರೆ. ಫಿಲ್ ಸಾಲ್ಟ್ನ ಕೂಡ ನೀವು ಹಾಕೋಬೋದು ನಿಮ್ಮ ಡ್ರೀಮ್ 11 ಟೀಮಲ್ಲಿ. ಹಾರ್ದಿಕ್ ಪಾಂಡ್ಯ ಹಾಗೆ ಹರ್ಷಿತ್ ರಾಣಾ. ಬ್ಯಾಟಿಂಗಲ್ಲಿ ಇಂಡಿಯಾ ಬ್ಯಾಟಿಂಗಲ್ಲಿ ನೋಡೋದಿದ್ರೆ ಶ್ರೇಯಸ್ ಅಯ್ಯರ್ನ ಇವತ್ತು ನೀವು ಕ್ಯಾಪ್ಟನ್ ಮಾಡಿ. ಶ್ರೇಯಸ್ ಅಯ್ಯರ್, ಬೆನ್ ಡಕೆಟ್, ಆಮೇಲೆ ಹ್ಯಾರಿ ಬ್ರೂಕ್. ಜಾಸ್ ಬಟ್ಲರ್ ಆಡ್ತಾರೆ ಅಂದರೆ ಇವತ್ತು ಜಾಸ್ ಬಟ್ಲರ್ ಆಡ್ತಾರೆ. ಒಂದು ಡೀಸೆಂಟ್ ಆಗಿರೋ ಒಂದು ಬ್ಯಾಟಿಂಗ್ನ ಆಡ್ತಾರೆ. ಸೊ ಹ್ಯಾರಿ ಬ್ರೂಕ್ ಮತ್ತು ಬೆನ್ ಡಕೆಟ್ ಇವತ್ತು ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಕಡೆ ಹಾರ್ದಿಕ್ ಪಾಂಡ್ಯ, ಹರ್ಷಿತ್ ರಾಣಾ, ಶ್ರೇಯಸ್ ಅಯ್ಯರ್. ಹಾಗೆ ಇನ್ನು ಉಳಿದಿರೋ ಪ್ಲೇಯರ್ಸಲ್ಲಿ ನೋಡಿದ್ರೆ ರೋಹಿತ್ ಶರ್ಮಾನು ಕೂಡ, ಇಬ್ಬರು ಕ್ಯಾಪ್ಟನ್ ಕೂಡ ಚೆನ್ನಾಗಿ ಆಡ್ತಾರೆ. ಒಂದು 40-45 ರನ್ಸ್ ಈ ಥರ ಒಂದು ಕಲೆ ಹಾಕ್ಬೋದು. ಫಿಲ್ ಸಾಲ್ಟು ಕೂಡ ಚೆನ್ನಾಗಿ ಆಡ್ತಾರೆ, ತೊಂದರೆ ಇಲ್ಲ. ಹಾಗೆ ಬೌಲಿಂಗಲ್ಲಿ ಹರ್ಷಿತ್ ರಾಣಾ, ಜಾಫ್ರಾ ಆರ್ಚರ್, ಹಾಗೆ ಅಬ್ದುಲ್ ರಶೀದ್. ಇಂಡಿಯಾ ಕಡೆ ಮೊಹಮ್ಮದ್ ಶಮಿ. ಈ 4 ಜನದಲ್ಲಿ ಎಕನಾಮಿಕ್ ಆಗಿ ಬೌಲಿಂಗ್ ಮಾಡೋದಂದರೆ ಅಬ್ದುಲ್ ರಶೀದ್ ಅವರು. ಕಳೆದ ಮ್ಯಾಚ್ ಹೇಳಿದ್ದೆ, ಎಕನಾಮಿಕ್ ಆಗಿ ಬೌಲಿಂಗ್ ಮಾಡಿದ್ರು, ನೀವೇ ನೋಡಿದ್ರಿ. ಈ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗ್ ಚೆನ್ನಾಗಿರುತ್ತೆ, ಬ್ಯಾಟಿಂಗ್ ಕೂಡ ಚೆನ್ನಾಗಿರುತ್ತೆ. ಇವತ್ತು ವಿನ್ ಆಗೋ ಟೀಮು ಭಾರತಕ್ಕೆ, ಮತ್ತು ಭಾರತ ಟೀಮ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವ್ರದ್ದು ಜಾತಕ ಮತ್ತು ಜಾಸ್ ಬಟ್ಲರ್ ಅವ್ರ ಜಾತಕ ಈಕ್ವಲ್ ಸ್ಟ್ರೆಂತ್ ಆಗಿದೆ. ಮೀನ್ಸ್ ಸರಿ ಸಮಾನವಾಗಿದೆ. ಯಾಕಂದರೆ ತಾರಾಬಲ ನಕ್ಷತ್ರದಲ್ಲಿ ನೋಡಿದ್ರೆ ಇವತ್ತು ಆರುದ್ರ ನಕ್ಷತ್ರ, ರೋಹಿತ್ ಶರ್ಮಾದು ಕೃತಿಕಾ ನಕ್ಷತ್ರ, ನಾಲ್ಕನೇ ನಕ್ಷತ್ರ ಬರುತ್ತೆ. ಸೊ ಇದು ಇಂಗ್ಲೆಂಡಿಗೆ ವಿನ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ನನ್ನ ಒಂದು ಪ್ರೆಡಿಕ್ಷನ್ ಪ್ರಕಾರ ಇಂಡಿಯಾ ವಿನ್ ಆಗುತ್ತೆ. ಇವಾಗ ಇಂಗ್ಲೆಂಡ್ ಅವರು 300 ಸ್ಕೋರ್ ಮಾಡಿದ್ರೂ 1% ಆರು ಇಂಡಿಯಾ ವಿನ್ ಆಗೋ ಚಾನ್ಸಸ್ ಇರುತ್ತೆ. ನೋಡೋಣ ಇವತ್ತು ನಾನು ಒಂದು ಆಸ್ಟ್ರಾಲಜಿ ಪ್ರೆಡಿಕ್ಷನ್. ಸೊ ಈ ಡ್ರೀಮ್ 11ಗೆ ಯಾವ ಪ್ಲೇಯರ್ಸ್ನ ಆಯ್ಕೆ ಮಾಡಬೇಕಂತ ಹೇಳಿದ್ದೀನಿ ನೋಡಿ. ಥ್ಯಾಂಕ್ ಯು.